ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ಫುಡ್ ಸೇಫ್ಟಿ ಆಫೀಸರ್ ಪ್ರತ್ಯಕ್ಷ. ನಾನು ಫುಡ್ ಸೇಫ್ಟಿ ಆಫೀಸರ್ ಅಂತ ಹೇಳಿ ಕಿರಾಣಿ ಅಂಗಡಿಗಳಿಗೆ ದಂಡ ಹಾಕಿದ ನಕಲಿ ಆಫೀಸರ್. ಪ್ರತಿ ತಿಂಗಳು ದಂಡ ಹಾಕುತ್ತಿದ್ದನಂತೆ ಈ ನಕಲಿ ಫುಡ್ ಸೇಫ್ಟಿ ಆಫೀಸರ್. ಬೇಸತ್ತ ಅಂಗಡಿ ಮಾಲೀಕರು ವಿಚಾರಿಸಿದಾಗ ಪ್ರಕರಣ ಬಯಲಿಗೆ ಬಂದಿದೆ. ಇಲಾಖೆಯ ನಕಲಿ ಐಡಿ ತೋರಿಸಿ ಹಣ ದೋಷಿಸಿದ್ದ ಭೂಪ. ಯಾದಗಿರಿ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಆಗಿಂದಾಗ್ಲೇ ನಡೆಯುತ್ತಲೇ ಇವೆ. ಕಳ್ಳ 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 ಹಣ ದೋಚಿದ ಭೂಪನನ್ನ ಪೊಲೀಸರಿಗೆ ಒಪ್ಪಿಸಿದ ಅಂಗಡಿ ಮಾಲೀಕರು. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರಿಂದ ಆಗ್ರಹ. ಹೌದು ವೀಕ್ಷಕರೇ, ಯಾದಗಿರಿ ಜಿಲ್ಲೆಯಲ್ಲಿ ವಿಜಯ್ ಕುಮಾರ್ ಎನ್ನುವ ಒಬ್ಬ ವ್ಯಕ್ತಿ ನಾನೊಬ್ಬ ಫುಡ್ ಸೇಫ್ಟಿ ಆಫೀಸರ್ ಅಂತ ಹೇಳಿ ಜಿಲ್ಲಾದ್ಯಂತ ಬೇಕರಿ, ಕಿರಾಣಿ, ಹೋಟೆಲ್ಗಳಿಗೆ ಹೋಗಿ ನಾನು ಫುಡ್ ಸೇಫ್ಟಿ ಆಫೀಸರ್ ಎಂದು ನಕಲಿ ಐಡಿ ಕಾರ್ಡ್ ತೋರಿಸಿ ನೀವು ಇಲಾಖೆಯ ನಿಯಮ ಉಲ್ಲಂಘನೆ ಮಾಡಿದ್ದೀರಾ ಅಂತ ದಂಡ ಹಾಕ್ತಿದ್ನಂತೆ. ಈಗ ಬೇಸತ್ತ ವ್ಯಾಪಾರಸ್ಥರು ಇವನ ಬಗ್ಗೆ ವಿಚಾರಿಸಿದಾಗ ನಕಲಿ ಆಫೀಸರ್ ಎಂದು ಬಯಲಿಗೆ ಬಂದಿದೆ. ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಯಾದಗಿರಿ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿವೆ. ಜಿಲ್ಲಾಡಳಿತ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರಿಂದ ಆಗ್ರಹವಾಗುತ್ತಿದೆ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ರೊಕ್ಕ ಕೊಡ್ಬೇಕ್ರಿ. ಯಾರು ರೊಕ್ಕ 45 ವಯಸ್ಸು, 45 ಎಕ್ಸ್ಪೀರಿಯನ್ಸ್ ಆದ ಅಂತವ್ರ ಬಳಿ ರೊಕ್ಕ ತೋತಿ ಬೋಸಡಿ ಮಗನೇ. ವಿಜಯ್ ಕುಮಾರ್ ಖಾಲಿ ನಮಗ ಕುಮಾರ್ ಅಂತ ಮೀಡಿಯಂ ಇದಾರದ ಮೀಡಿಯಂ ಐಡಿದ ನೀ ಹಾಕಿ ನಂಬರ್ ಅವರಿಗೆ ಇಲ್ಲಿ ನಂಬರ್ ಮಾಡಿ प्रशांत के होटल में रुके सो ना रे, प्रशांत के होटल में रुके सो, आईडी कार्ड मंगाओ. ಫುಡ್ ಡಿಪಾರ್ಟ್ಮೆಂಟ್ ಅಂತೇಳಿ ಬಂದಾರಿ ನಮ್ಮ ಹತ್ರ. ಬಂದ ದೇಶದಿಂದ 8,000 ರೂಪಾಯಿ ಪೆನಲ್ಟಿ ಹಾಕಿದಾರೆ. ಆಫೀಸರ್ 8,000 ರೂಪಾಯಿ ಕೊಟ್ಟೇರಿ. ನಾವು ಬೇಕಾರ್ ಅಂತ ನಮ್ಗೆ ಗೊತ್ತಿಲ್ಲ. ಅದಾದ ನಂತರ ಒಂದು ತಿಂಗಳಾದ್ಮೇಲೆ ಮತ್ತೆ 1,000 ರೂಪಾಯಿ ಹಾಕ್ಸೋಣ ಏನಂತೇಳಿ ಆ ಫುಡ್ ಡಿಪಾರ್ಟ್ಮೆಂಟ್ ಏನಂತೇಳಿ. ಮತ್ತೆ ನೀವು ಐಡಿ ಬಿಡಿ ಕೇಳಿಲ್ಲ ನಾವು ಐಡಿ ಬಿಡಿ ನಾವು ಏನು ಕೇಳಿಲ್ರಿ. ಒಮ್ಮೆ ಭಯ ಬಂತ್ರಿ. ಹಂಗೆ ರೊಕ್ಕ ಕೊಟ್ಬಿಟ್ಟು ಎಷ್ಟು ತಿಂಗಳು ನಡ್ತಾ ಇದ್ದೀರಿ? ಈಗ 1 ತಿಂಗಳ 10 ದಿನ ಆಯ್ತು ನೋಡ್ರಿ. ಇದೇ ಈಗ ನಾವು ನಮಗೆ ಗೊತ್ತಾಯ್ತು ರೀ. ಶಶಿ ಸರಿಗೆ ಹೇಳಿದ್ವಿ, ಶಶಿ ಸೂಪರ್ವೈಸರ್ ಸರಿಗೆ ಹೇಳಿದ್ವಿ. ಅವ್ರು ನೋಡಿ ಬೇಕಾರ್ ಅಂತೇಳಿ ಅಂದ್ರೆ ಇವು ನಿಮ್ಗೆ ಗೊತ್ತಾಗಿದೆ ಯಾವಾಗಿದ್ದು? ಈಗ ಗೊತ್ತಾಯ್ತು. ಫೋನ್ ಮಾಡಿ ಹೇಳಿದ್ರಿ, ಗೊತ್ತಾಯ್ತು. ಯಾವ ಅಂತ ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.